ಸೊ ಧುರಂಧರ್ ಫಿಲ್ಮ್ ಎಲ್ಲರೂ ನೋಡಿರಿ ಅಂತ ಅನ್ಕೋತೀನಿ. ಯಾರು ನೋಡಿಲ್ಲ ಹೋಗಿ ನೋಡ್ರಿ. ಅದಕ್ಕಪ್ಪ ಅಂತಂದ್ರೆ ಈ ವಿಡಿಯೋದಾಗ ಒಂದು ಸ್ವಲ್ಪ ಮೇಜರ್ ಸ್ಪಾಯ್ಲರ್ಸ್ ಅದಾವೆ. ಹಳೆ ವಿಡಿಯೋದಾಗ ಮೈನರ್ ಸ್ಪಾಯ್ಲರ್ಸ್ ಇದ್ದು, ಆದರೆ ಈ ವಿಡಿಯೋದಾಗ ಒಂದು ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕಪ್ಪ ಅಂತಂದ್ರೆ ಮೇಜರ್ ಸ್ಪಾಯ್ಲರ್ಸ್ನ ಹೇಳಬೇಕು. ಇಲ್ಕಂಡ್ರೆ ನಾ ಏನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಂಗಿಲ್ಲ. ಸೊ ಯಾರು ನೋಡಿಲ್ಲ ಅದಕ್ಕೆ ಸ್ಪಾಯ್ಲರ್ಸ್ ನಾನು ಥಂಬ್ನೇಲ್ದಾಗೂ ಹಾಕಿನಿ, ಈಗ ಹೇಳ್ತೀನಿ ಸ್ಪಾಯ್ಲರ್ಸ್ ಇರ್ತಾವೆ. ಸೊ ನಿಮ್ಮ ಮರ್ಜಿ ನೀವು ನೋಡ್ಬೋದು, ನೋಡಿರಿ. ಸೊ ಈ ವಿಡಿಯೋದಾಗ ಮಾತಾಡ್ತೀನಿ ನಾನು ಪಾರ್ಟ್ 2 ಧುರಂಧರ್ ಪಾರ್ಟ್ 2 ರಿವೆಂಜ್ ಅಂತ ಏನು ಬರುತ್ತಲ್ಲ ಅದರೊಳಗೆ ಏನು ಟೈಪ್ ಆಫ್ ನಾ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಏನು ಕ್ಯಾರೆಕ್ಟರ್ಸ್ ಯಾವ ರೀತಿ ಡೆವಲಪ್ ಆಗ್ತಾವೆ ಮತ್ತು ವರ್ಲ್ಡ್ ಬಿಲ್ಡಪ್ ಯಾವ ಟೈಪ್ ಹೋಗ್ತೈತಿ ಅಂತ ಅನ್ನೋದು ನಾ ಈ ವಿಡಿಯೋದಾಗ ಒಂದು ಸ್ವಲ್ಪ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ನನ್ನ ಒಂದು ಸ್ವಲ್ಪ ಪರ್ಸ್ನಲ್ ನನಗೇನು ಅನ್ನಿಸ್ತಾವೆ ಸ್ಪೆಕ್ಯುಲೇಷನ್ಸ್ ಏನಿದಾವೆ ಅದು ನಿಮಗೆ ನಾನು ಹೇಳ್ತೀನಿ. ಸೊ ಬರ್ರಿ ಇವತ್ತಿನ ವಿಡಿಯೋ ಚಾಲು ಮಾಡೋಣ. ಸೊ ಫಸ್ಟ್ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡ್ತೀನಿ ನಾನು. ಕ್ಯಾರೆಕ್ಟರ್ಸ್ ಬಂದ್ಬಿಟ್ಟು ಫಸ್ಟ್ ರೆಹಮಾನ್ ಡಕೇತ್ ಬೈ ಸತ್ತಾನ. ಆದರೆ ನನಗೆ ಪಾರ್ಟ್ 2ದಾಗ ಏನು ಅನಿಸ್ತಪ್ಪ ಅಂತಂದ್ರೆ ಸ್ವಲ್ಪ ಏನರ ಇನ್ನೊಂದು ರೋಲ್ ಇರ್ಬೋದು, ಇಲ್ಲಕಪ್ಪ ಅಂತಂದರೆ ಒಂದು ಸ್ವಲ್ಪ ಡಿಲೀಟೆಡ್ ಸೀನ್ಸ್ ಇರ್ಬೋದು. ಯಾವುದು ಫಸ್ಟ್ ಪಾರ್ಟ್ದಾಗ ಹಾಕಿಲ್ಲ, ನಂಗೆ ಅನ್ಸ್ಬಿಟ್ಟು ಸೆಕೆಂಡ್ ಪಾರ್ಟ್ದಾಗ ಹಾಕ್ಬೋದು. ಎದಕ್ಕಪ್ಪ ಅಂತಂದ್ರೆ ಫಸ್ಟ್ ಪಾರ್ಟ್ದಾಗಂತೂ ಭಾರಿ ಏನಂತಾರೆ ವೈರಲ್ ಆಗ್ಯಾನ ಅಕ್ಷಯ್ ಖನ್ನಾ ಅಂತರು. ಮತ್ತು ಅವನು ಮ್ಯೂಸಿಕ್ ಅದು ಡ್ಯಾನ್ಸ್ ಹಾಡ ಫುಲ್ ವೈರಲ್ ಆಗೈತಿ. ನನ್ನ ಇನ್ಸ್ಟಾಗ್ರಾಮ್ ಫೀಡ್ದಾಗಂತೂ ಅದೇ ತುಂಬೈತಿ. ಸೊ ನಿಮ್ಮ ಫೀಡ್ದಾಗೂ ಅದೇ ತುಂಬಿರ್ತೈತೆ ಅನ್ಕೋತೀನಿ ನಾನು. ಸೊ ಆದ್ರೆ ನನಗೆ ಅನ್ಸೋಮಟ್ಟಿಗೆ ಪಾಸಿಬಲ್ ಇಲ್ಲ ಸೆಕೆಂಡ್ ಪಾರ್ಟ್ದಾಗ ಹಾಕೋದು. ಫಸ್ಟ್ ಪಾರ್ಟ್ದಾಗ ನೀವು ಸಾಯ್ಸಾರ. ಸೊ ಅದು ಒಂದು ಸ್ವಲ್ಪ ಆದರೆ ರೆಹಮಾನ್ ಡಕೇತಿ ಏನು ಮಾಡ್ಯಾರ, ಎನ್ಕೌಂಟ್ರ್ ಮಾಡಿ ಸಾಯ್ಸ್ಯಾರ. ಆದರೆ ಈ ಫಿಲ್ಮ್ ಒಳಗೆ ಸ್ವಲ್ಪ ಕ್ರಿಯೇಟಿವ್ ಲಿಬರ್ಟಿ ತೊಗೊಂಡು ಅವನಿಗೆ ಹೀರೋ ಮತ್ತು ವಿಲನ್ ಫೈಟ್ ತೋರಿಸ್ಬೇಕಂತೇಳಿ ಆ ಟೈಪ್ ಆಫ್ ಫೈಟ್ ಮಾಡಿ ಅವ್ನಿಗೆ ಸಾಯ್ತಾರೆ. ಸೊ ಮೇ ಬಿ ಸೆಕೆಂಡ್ ಪಾರ್ಟ್ದಾಗ ಏನರ ಒಂದು ಸ್ವಲ್ಪ ಸಣ್ಣ ರೋಲ್ ಇರ್ಬೋದು ಅಂತ ನಾನು ಅನ್ಕೋತೀನಿ ಅಕ್ಷಯ್ ಖನ್ನಾ ಅವ್ರದ್ದು. ಸೊ ನೆಕ್ಸ್ಟ್ SP ಚೌಧರಿ ಅಸ್ಲಂ ಪ್ಲೇಡ್ ಬೈ ಸಂಜಯ್ ದತ್ತ. ಇವ್ರದ್ದು ಒಂದು ಸ್ವಲ್ಪ ನನಗೆ ಅನ್ಸೋಮಟ್ಟಿಗೆ ಸೆಕೆಂಡ್ ಪಾರ್ಟ್ದಾಗ ಏನೈತಲ್ಲ ಸ್ವಲ್ಪ ಇನ್ನೊಂದು ಜಾಸ್ತಿ ರೋಲ್ ಐತಿ ಇವ್ರದ್ದು. ರಣವೀರ್ ಸಿಂಗಿಗೆ ಸಪೋರ್ಟ್ ಮಾಡ್ಬೋದು ಒಂದು ಸ್ವಲ್ಪ ಟೆರರಿಸ್ಟ್ಗಳಿಗೆ ಸಾಯ್ಸೋಕೆ, ಒಂದು ಸ್ವಲ್ಪ ಮಂದಿಗಳಿಗೆ ಸಾಯ್ಸೋಕೆ. ಎದಕ್ಕಪ್ಪ ಅಂತಂದ್ರೆ ಇನ್ನೂ ಭಾರಿ ದೊಡ್ಡ ಕ್ಯಾರೆಕ್ಟರ್ಸ್ ಅದಾರ ಪಾರ್ಟ್ 2ದಾಗ. ಅವ್ರಿನ್ನ ಉಳ್ದಾರ, ಅವರಿಗೂ ಸಾಯಿಸ್ಬೇಕು. ಸೊ ಅವ್ರಿಗೆ ಸಾಯಿಸ್ಬೇಕಪ್ಪ ಅಂತಂದ್ರೆ SP ಚೌಧರಿ ಅಸ್ಲಂ ಸಂಜಯ್ ದತ್ ಏನದಲ್ಲ ಅವರು ಪೊಲೀಸರು ಅದಾರ. ಸೊ ನನಗೆ ಅನ್ಸೋಮಟ್ಟಿಗೆ ಅವ್ರದ್ದು ಹೆಲ್ಪ್ ತೊಗೊಂಡು ಸೆಕೆಂಡ್ ಪಾರ್ಟ್ದಾಗ ಏನರ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಮಂದಿಗೆ ರಣವೀರ್ ಸಿಂಗ್ಗೆ ಸಾಯಿಸ್ಬೋದು ಅಂತ ನನಗೆ ಅನಿಸ್ತದೆ. ಆದರೆ 2014ದಾಗ ಈ ಫಿಲ್ಮ್ ಮುಗ್ದೈತಿ. 2009ದಾಗ ಎಲ್ಲಿ ರೆಹಮಾನ್ ಡಕೇತ್ ಸತ್ತಾನೆ. ಅದು 2014ದಾಗ SP ಚೌಧರಿ ಅಸ್ಲಂ ಪ್ಲೇಡ್ ಬೈ ಸಂಜಯ್ ದತ್ ಅವರು ಸಾಯ್ತಾರೆ. 2014ದಾಗ ಒಂದು ಬಾಂಬ್ ಬ್ಲಾಸ್ಟ್ದಾಗ, ಅಂದ್ರೆ ಅದು ಸುಪಾರಿ ಅಟ್ಯಾಕ್ ಇರ್ತೈತಿ. ಮತ್ತು ಆ ಟೈಪ್ ಆಫ್ ಏನು ಅಟ್ಯಾಕ್ ಮಾಡಿಸಿ ಫಿಲ್ಮ್ದಾಗೂ ಆ ಟೈಪ್ ಸಾಯಿಸಿ ಮತ್ತು ಅದಕ್ಕಿಂತ ಮೊದಲು ರಣವೀರ್ ಸಿಂಗ್ ಹೆಲ್ಪ್ ಮಾಡಿರ್ಬೋದತ್ತ ನನಗೆ ಸ್ಪೆಕ್ಯುಲೇಷನ್ ಐತಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮತ್ತು ಮೇಜರ್ ಕ್ಯಾರೆಕ್ಟರ್ ಸೆಕೆಂಡ್ ಪಾರ್ಟ್ದಾಗ ಉಜೇರ್ ಬಲೋಚ್ ಅಂತ ಹೇಳಿ ಅಕ್ಷಯ್ ಖನ್ನಾ ಏನು ಪ್ಲೇ ಮಾಡಿರಲ್ಲ ರೆಹಮಾನ್ ಡಕೇತ್ ಅವ್ರ ಕಸಿನ್ ಅವನ ಜೊತೆ ಇರ್ತಾರಲ್ಲ ಅವರು. ಎದಕ್ಕಪ್ಪ ಅಂತಂದ್ರೆ ಯಾವಾಗ ಅಕ್ಷಯ್ ಖನ್ನಾಗ ರಣವೀರ್ ಸಿಂಗ್ ಸಾಯಿಸ್ತಿರ್ತಾರಲ್ಲ ಆವಾಗ ಉಜೇರ್ ಬಲೋಚ ಬೇರೆ ಕಡೆ ಇರ್ತಾನೆ. ಅವಾಗ ಅವ ಹೇಳ್ತಾನೆ ಕಾಲ್ ಮಾಡಿ ರೆಹಮಾನ್ಗೆ ಹಿಂಗಾಗೈತಿ, ನಾ ಹೊಡೆದಿನ ರಣವೀರ್ ಸಿಂಗ್ ಹೊಡೆದಿನ ಅಂತ ಹೇಳಂಗಿಲ್ಲ, ಆದರೆ ಅವ್ರಿಗೆ ಗೋಲಿ ಹತ್ತೈತೆ ಅಂತ ಹೇಳ್ತಾರೆ, ಬಂದೂಕ್ ಹತ್ತೈತೆ ಅಂತ ಹೇಳ್ತಾರೆ, ಅವ್ರೊಳಗೆ ಬುಲೆಟ್ ಹೋಗೈತೆ ಅಂತ ಹೇಳ್ತಾರೆ. ಸೊ ಹಂಗೆ ಅದು ಆದ ಕೂಡ ಆಮೇಲೆ ಅವ್ರ ಗಾಡಿ ರಿವರ್ಸ್ ತೊಗೊಂಡು ಬರ್ತಾರೆ. ಅವಾಗ ಅವ್ರದ್ದೇನು ಪಾರ್ಟ್ ಐತಲ್ಲ ಅದು ಎಂಡ್ ಕ್ರೆಡಿಟ್ಸ್ ಸೀನ್ದಾಗೂ ತೋರಿಸಿಲ್ಲ ಮತ್ತು ಫಿಲ್ಮ್ದಾಗೂ ತೋರಿಸಿಲ್ಲ. ಅವ್ರು ರೆಹಮಾನ್ ಡಕೇತ್ ಸಾಯನ ಅವ್ರದ್ದು ಮುಂದೆ ಏನೈತೆ ಅಂತೇಳಿ. ಆದರೆ ನನಗೆ ಅನಿಸ್ತೈತಪ್ಪ ಅಂತಂದ್ರೆ ಅವ್ರದ್ದು ಭಾರಿ ದೊಡ್ಡ ರೋಲ್ ಐತಿ ಸೆಕೆಂಡ್ ಪಾರ್ಟ್ದಾಗ ಉಜೇರ್ ಬಲೋಚ. ಮತ್ತು ರೆಹಮಾನ್ ಡಕೇತ್ ಎಷ್ಟು ಮಂದಿಗೆ ಆಳ್ತಿದ್ರಲ್ಲ ಅವರು ಈಗ ರೆಹಮಾನ್ ಬಲೋಚ ಅವ್ರಿಗೆ ಆಳ್ತಿರ್ಬೋದು. ನನಗೆ ಒಂದು ಪರ್ಸ್ನಲ್ ಸ್ಪೆಕ್ಯುಲೇಷನ್ ಐತಿ ಮತ್ತು ಒಂದು ಸ್ವಲ್ಪ ಥಿಯರಿನೂ ಐತಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ರಣವೀರ್ ಸಿಂಗ್ ಮೇನ್. ನನಗೆ ಅನ್ಸೋ ಮಟ್ಟಿಗೆ ಸೆಕೆಂಡ್ ಪಾರ್ಟ್ದಾಗ ಬೈದ ಒಂದು ದೊಡ್ಡ ಭಾರಿ ಏನಂತಾರೆ ಒಂದು ವಾರೇ ಐತಿ ಸೆಕೆಂಡ್ ಪಾರ್ಟ್ದಾಗ ರಣವೀರ್ ಸಿಂಗ್. ಎದಕ್ಕಪ್ಪ ಅಂತಂದ್ರೆ ನೀವು ಫಸ್ಟ್ ಪಾರ್ಟ್ದಾಗ ಇನ್ನೂ ಹಂತಾಪರಿ ನೋಡಿಲ್ಲ ರಣವೀರ್ ಸಿಂಗ್ ಏನದ ಅಂತೇಳಿ, ಆದರೆ ನೀವು ಸೆಕೆಂಡ್ ಪಾರ್ಟ್ದಾಗ ನೋಡ್ತೀರಿ. ಅದಕ್ಕಪ್ಪ ಅಂತಂದ್ರೆ ನನಗೆ ಅನ್ಸೋ ಮಟ್ಟಿಗೆ ಸೆಕೆಂಡ್ ಪಾರ್ಟ್ದಾಗ ಅವನದು ಬ್ಯಾಕ್ ಸ್ಟೋರಿನೂ ಹೇಳ್ತಾರೆ. ಎಲ್ಲಿ ನೀವು ಫಿಲ್ಮ್ದು ಲಾಸ್ಟ್ ಐತಲ್ಲ ಅಲ್ಲಿ ನೀವು ನೋಡಿರ್ಬೇಕು, ಅವನ ಕ್ಯಾರೆಕ್ಟರ್ ರಿವೀಲ್ ಆಕೈತಿ. ಸ್ಟಾರ್ಟಿಂಗ್ ಮಂದಿ ಯಾರು ಸಾಯ್ತಿರ್ತಾರೆ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಇರ್ತಾರಲ್ಲ ಅವ್ರಿಗೆ ಈ ಟೈಪ್ ಆಫ್ ಸ್ಪೈ ಏಜೆಂಟ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಪಾಕಿಸ್ತಾನಿಗೆ ಕಳಿಸ್ತಿರ್ತಾರೆ. ಅದು ಆರ್ ಮಾಧವನ್ ಹೇಳ್ತಾರೆ ಫುಲ್ ಲಾಸ್ಟ್ ಎಂಡ್ ಕ್ರೆಡಿಟ್ ಸೀನ್ದಾಗ ಏನು ಬರ್ತೈತಲ್ಲ ಅದು. ಅವಾಗ ಆ ಕ್ಯಾರೆಕ್ಟರಲ್ಲಿ ರಿವೀಲ್ ಆಕೈತಿ ಜಸ್ಪ್ರೀತ್ ಸಿಂಗ್ ಅಂಥೇಳಿ ರಣವೀರ್ ಸಿಂಗ್ ಅವ್ರದ್ದು. ಸೊ ಅವ್ರದ್ದು ಏನರ ಒಂದು ಭಾರಿ ದೊಡ್ಡ ಮೇನ್ ಪಾಸ್ಟ್ದಾಗ ಏನರ ಒಂದು ಟ್ರಾಮಾ ಇರ್ಬೇಕು. ಟ್ರಾಮಾ ಅಂತಲೇ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಪಾಕಿಸ್ತಾನದಾಗ ಕಳಿಸಿರ್ಬೋದು ಅಂತ ನನಗೆ ಒಂದು ಅನ್ನಿಸ್ತದೆ. ಎದಕ್ಕಪ್ಪ ಅಂತಂದ್ರೆ ಎಂಡ್ ಕ್ರೆಡಿಟ್ ನೋಡಿದ್ರಪ್ಪ ಅಂತಂದ್ರೆ ಹಾಗೆ ಅನ್ನಿಸ್ತದೆ ರಣವೀರ್ ಸಿಂಗ್ ಯಾರಿಗೋ ಹೊಡಿಲಾಕತ್ತಾರೆ. ಅಂದ್ರೆ ಕೂದಲ ಇದ್ದಿದ್ದ ಲುಕ್ ಅಲ್ಲ, ಕೂದಲ ಇಲ್ಲಾರ್ದ ಯಾವಾಗ ಕಡಿಮೆ ಕೂದಲ ಇರ್ತಲ್ಲ ಅದು ಪಾಸ್ಟ್ ಇರ್ಬೋದು ಅಂತ ನನಗೆ ಅನ್ನಿಸ್ತದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಬಡೇ ಸಾಹಬ್ ಫಿಲ್ಮ್ದ ಒಂದು ಸ್ವಲ್ಪ ಮೇನ್ ಇಂಪಾರ್ಟೆಂಟ್ ರೋಲ್ದಾಗ ಇರ್ಬೋದು ಅಂತ ನಾನು ಅನ್ಕೋತೀನಿ. ಅವ್ರದ್ದು ಕ್ಯಾರೆಕ್ಟ್ರ್ ತೋರಿಸಿಲ್ಲ, ಅವ್ರದ್ದು
ಆ್ಯಕ್ಟಿಂಗು ತೋರಿಸಿಲ್ಲ, ಅವ್ರು ಯಾರ ಹತ್ರ ತೋರಿಸಿಲ್ಲ, ಅವ್ರ ಹೆಸರು ಹೇಳಿಲ್ಲ, ಏನೂ ಇಲ್ಲ. ಸೊ ನನಗೆ ಅನಿಸ್ತೈತಪ್ಪ ಅಂತಂದ್ರೆ ರಣವೀರ್ ಸಿಂಗ್ ಅವನಿಗೂ ಗೊತ್ತಿಲ್ಲ ಬಡೆ ಸಾಬ್ ಯಾರದಾರ ಅಂತೇಳಿ. ರೆಹಮಾನ್ ಡಕೇತ್ ಗ್ರೂಪ್ದಾಗ ಇದ್ದೆ ರಣವೀರ್ ಸಿಂಗಿಗೆ ಗೊತ್ತಿಲ್ಲ ಬಡೆ ಸಾಬ್ ಯಾರದಾರ ಅಂತೇಳಿ. ನಂಗೆ ಅನ್ಸ್ಬಿಟ್ಟು ಸೆಕೆಂಡ್ ಪಾರ್ಟ್ದಾಗ ಒಂದು ದೊಡ್ಡ ರಿವೀಲ್ ಆಗ್ತಿದೆ ನನಗೆ ಅನಿಸ್ತದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅರ್ಜುನ್ ರಾಮ್ಪಾಲ್ ಬೈ ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ ನಾನು. ರೆಹಮಾನ್ ಡಕೇತಾಗನ ನನಗೆ ಭಾಳ ಇಷ್ಟ ಆಗಿದೆ ಯಾರಪ್ಪ ಅಂತಂದ್ರೆ ಅರ್ಜುನ್ ರಾಮ್ಪಾಲ್. ಎದಕ್ಕಪ್ಪ ಅಂತಂದ್ರೆ ಅವನ ಸ್ಕ್ರೀನ್ ಟೈಮ್ ಕಡಿಮೆನೇ ಐತಿ, ಭಾಳ ಸ್ವಲ್ಪ ಟೈಮಿಗೆ ಬರ್ತಾನೆ. ಆದ್ರೆ ಬೈ ಎಲ್ಲ ಕಡೆ ಬೆಂಕಿ ಹಚ್ಚಿ ಹೊಕ್ಕಾನೆ. ಎದಕ್ಕಪ್ಪ ಅಂತಂದ್ರೆ ಬೈ ಅದು ಏನು ಟಾರ್ಚರ್ ಸೀನ್ ಐತಲ್ಲ, ಇನ್ನೂ ಮಟ್ಟ ನೆನಪರಾಗಲ್ತಾನೆ. ಟ್ರೇಲರ್ದಾಗೂ ಐತಿ ಮತ್ತು ಫಿಲ್ಮ್ದಾಗ ಏನು ತೋರ್ಸಾರಲ್ಲ ಅವ್ನು ಜಗ್ಗುದದು ಮಾನಸಿಕ ತೋರ್ಸಾರ. ಸೊ ಅವಂದು ದೊಡ್ಡ ರೋಲ್ ಐತಿ ಸೆಕೆಂಡ್ ಪಾರ್ಟ್ದಾಗ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೇನ್ ಕ್ಯಾರೆಕ್ಟರ್, ಮೇನ್ ಮನುಷ್ಯ ಯಾವ ಈ ಮಿಷನ್ ಲೀಡ್ ಮಾಡಾಕತ್ತಾನ ಅಜಿತ್ ಡೋವಾಲ್. ಅಂದ್ರೆ ಫಿಲ್ಮ್ದಾಗ ಅವ್ರ ಹೆಸರು ಬೇರೆ ಐತಿ, ಆದರೆ ರಿಯಲ್ ಲೈಫ್ ಒಳಗೆ ಅಜಿತ್ ಡೋವಾಲ್ ಅಂತ ಅವ್ರ ಹೆಸರು ಐತಿ, ಪ್ಲೇಡ್ ಬೈ ಆರ್ ಮಾಧವನ್. ಸೊ ಅವ್ರದ್ದು ಭಾರಿ ದೊಡ್ಡ ರೋಲ್ ಐತಿ ಸೆಕೆಂಡ್ ಪಾರ್ಟ್ದಾಗ. ಅವ್ರ ದೊಡ್ಡ ಈ ಮಿಷನ್ ಏನತ್ತಲ್ಲ ಅದು ಪ್ರಾಮಿನೆಂಟ್ ರೋಲ್ ಐತೆ ಅವ್ರದ್ದು. ಆದರೆ ಈ ಮಿಷನ್ ಏನು ಮಾಡ್ತಾರಲ್ಲ ಅವರೇ ಲೀಡ್ ಮಾಡ್ತಿರ್ತಾರೆ ಸೆಕೆಂಡ್ ಪಾರ್ಟ್ದಾಗ. ಸೊ ಟೆರರಿಸ್ಟ್ಗಳಿಗೆ ಸಾಯ್ಸೋಕ್ಕೂ ಅವ್ರದ್ದೇ ಒಂದು ಮೇನ್ ಇಂಪಾರ್ಟೆಂಟ್ ರೋಲ್ ಐತೆ ಅಂತ ನನಗೆ ಅನ್ನಿಸ್ತದೆ ಸೆಕೆಂಡ್ ಪಾರ್ಟ್ದಾಗ. ಸೊ ನಿಮಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಜಲ್ದಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇತ್ತನ ಪೀಸ್ ಔಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತಿ.